ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಕುರ್ಕುರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಜನರಲ್ ಆಗಿ ಕಡಲೆ ಹಸಿಟ್ಟು ಹಾಕಿ ಮಾಡೋದನ್ನೆಲ್ಲ ನಾವು ಮಾಡಿರ್ಬೋದು. ಈ ನಡುವೆ ನಾನು ಇದನ್ನು ಮದುವೆ ಮನೆಯಲ್ಲೆಲ್ಲ ಟೇಸ್ಟ್ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಸೊ ನಾನು ಒಂದ್ಸಲ ಟ್ರೈ ಮಾಡಿದೆ. ಸೊ ನಾನು ಅಂದ್ಕೊಂಡೆ ನಿಮ್ಮ ಜೊತೆನೇ ಇದನ್ನು ಶೇರ್ ಮಾಡೋಣ ಅಂತ. ಬೆಂಡೆಕಾಯಿನ ನೋಡಿ, ಉದ್ದಕ್ಕಿರೋದನ್ನು ಹೀಗೆ ಉದ್ದುದ್ದದಲ್ಲಿ 3 ಭಾಗ ಮಾಡ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ನಿಧಾನಕ್ಕೆ ಡೀಪ್ ಫ್ರೈ ಮಾಡ್ಕೊಳ್ಳಿ. ನಾ ಈ ಬೆಂಡೆಕಾಯಿಗೆ ಏನೂ ಹಾಕಿಲ್ಲ. ಸ್ವಲ್ಪ ಹುಷಾರಾಗಿ ದೂರ ಇಟ್ಕೊಂಡೇ ಮಾಡ್ಕೊಳ್ಳಿ. ಆ ಬೆಂಡೆಕಾಯಿ ಬೀಜ ಇರೋದ್ರಿಂದ ಸಿರಿಯುತ್ತೆ. ನೀಟಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ರಬ್ಬರ್ ರೀತಿ ಇರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಫ್ರೈ ಆದರೆ ಓಕೆ. ಇದನ್ನೆಲ್ಲ ಈಗ ತೊಗೊಂಡ್ಬಿಡೋಣ. ನೋಡಿ, ನಾನು ಅರ್ಧ kg ಬೆಂಡೆಕಾಯಿ ತೊಗೊಂಡಿದ್ದೆ. ಈಗಿಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಇದ್ದಾಗಲೇ ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಮತ್ತು ಸ್ವಲ್ಪ ಆಮ್ಚೂರ್ ಪೌಡ್ರ್, ಅಂದರೆ ಮಾವಿನಕಾಯಿದು ಪೌಡ್ರ್ ಬರುತ್ತೆ, ಅದನ್ನು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಉಪ್ಪು ಖಾರ ಎಲ್ಲ ನೋಡಿ ಎಷ್ಟು ಉದ್ದುದ್ರಾಗಿದೆ. ಬೆಂಡೆಕಾಯಿ ಕುರ್ಕುರೆ ರೆಡಿ. ನೀವು ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು. ಎಷ್ಟು ಕ್ರಿಸ್ಪಿ ಆಗಿದೆ ಅಂತ.